ಬೆಂಗಳೂರು ನಗರ ಜಿಲ್ಲೆ ಸಂಬಂಧಪಟ್ಟಂತೆ 11-12 ಲೋಕಲ್ ಬಾಡೀಸ್ನೆಲ್ಲ ಅಧಿಕಾರಿಗಳನ್ನೆಲ್ಲ ಕರೆಸಿ ಮೀಟಿಂಗ್ ಮಾಡಿದ್ರು. ಬಹಳ ಪ್ರಮುಖವಾದಂಥ ಮೀಟಿಂಗ್. ಮುಂದೆ ಬೆಂಗಳೂರು ಹಿಡಿತದೆ. ಸೊ ಎಂಟೈರ್ PMRD ವ್ಯಾಪ್ತಿ ಏನಿದೆ ಆ ಏರಿಯಾ ಇವತ್ತಲ್ಲ ನಾಳೆ ಬೆಂಗಳೂರು ನಗರ ಆಗಬೇಕು. ಅದಕ್ಕೆ ಮೊದಲು ನಾನು ಡೈರೆಕ್ಷನ್ ಕೊಟ್ಟಿದ್ದು ಅಂತಂದರೆ ಪ್ಲಾನಿಂಗ್ ಕರೆಕ್ಟಾಗಿ ಇರಬೇಕು ಅಂತ. ನಾನು ನಿನ್ನೆ ಒಂದಷ್ಟು ಏರಿಯಾ ಎಲ್ಲ ನೋಡಿದೆ. ಈ ರೋಡ್ಸ್ ಎಲ್ಲ ಈಗಿಂದನೇ ನಾವು ವೈಟಿಂಗ್ ಮಾಡೋಕ್ಕೆ ವ್ಯವಸ್ಥೆ ಮಾಡಬೇಕು. ಪ್ರಾಪರ್ ಪ್ಲಾನಿಂಗ್ ಆಗಬೇಕು. ಈಗಿನ ಕೆಲವು ಪಂಚಾಯತಿಗಳಲ್ಲಿ, ಕೆಲವು ಪಟ್ಟಣ ಪಂಚಾಯತಿಗಳಲ್ಲಿ, ಕೆಲವು CMC ಏರಿಯಾಗಳಲ್ಲಿ ರೋಡು ವೈಟಿಂಗ್ ಇಲ್ಲ. ಅವು ಜಾಸ್ತಿ ಕನ್ಸ್ಟ್ರಕ್ಷನ್ ಬರೋಕ್ಕಿಂತ ಮುಂಚಿತವಾಗಿ ನಾವು ಒಂದು ಪ್ಲಾನಿಂಗ್ ಡಿಕ್ಲೇರ್ ಮಾಡಬೇಕು. ಅದಕ್ಕೆ ನಾನು ಸಪ್ರೇಟಾಗಿ ಎಲ್ಲ CMCಗಳ ಕನೆಕ್ಷನ್ನು PWD ಅವ್ರನ್ನ, ಟೌನ್ ಪ್ಲಾನಿಂಗ್ ಅವ್ರನ್ನ ಎಲ್ಲ ವಿಶ್ವಾಸಕ್ಕೆ ತೆಗೆದುಕೊಂಡು ಒಂದು ಹೊಸ ಮಾಸ್ಟರ್ ಪ್ಲ್ಯಾನ್ ತಯಾರು ಮಾಡಿ ಅಂತ ಹೇಳಿದ್ದೀನಿ. ರೋಡ್ ಗ್ರಿಡ್ಸು ಮತ್ತು ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಇವೆಲ್ಲದಕ್ಕೂ ಮುಂದಕ್ಕೆ ಅನುಕೂಲ ಆಗಲಿ ಅಂತೇಳಿ ಆತಂತ್ರವಾಗಿ ಮಾಡೋದು ಬೇಡ ಅಂತೇಳಿ ಇದಕ್ಕೆಲ್ಲ ವ್ಯವಸ್ಥೆ ಆಗಬೇಕು ಅಂತ ತೀರ್ಮಾನ ಮಾಡಿ. ಯಾಕೆಂದರೆ ಇವೆಲ್ಲ ಕೆಲವರು ಬಾರ್ಡ್ರಿಂದ ಪಂಚಾಯತಿಗಳು ಸೇರಿದೆ, ಮುನ್ಸಿಪಾಲ್ಟಿಗಳು ಸೇರಿದೆ. ಅದಕ್ಕೆಲ್ಲ ಮುಂದಕ್ಕೆ ಬೆಂಗಳೂರು ನಗರಕ್ಕೆ ಏನು ಫೆಸಿಲಿಟಿ ಇದೆ ಆ ರೀತಿ ಫೆಸಿಲಿಟಿ ಕೊಡಲಿಕ್ಕೆ ಅವ್ರನ್ನ ಈಗಿಂದಲೇ ಮಾನಸಿಕವಾಗಿ ತಯಾರು ಮಾಡ್ತಾರೆ. ಅಲ್ಲೂ ಕೂಡ A to B ಖಾತಾ, B ಖಾತಾ ಇರೋದನ್ನ A ಖಾತಾ ಕನ್ವರ್ಟ್ ಮಾಡ್ಕೊಳ್ಳಿಕ್ಕೆ, ದಾಖಲೆಗಳನ್ನು ಸರಿ ಮಾಡ್ಕೊಳ್ಳಿಕ್ಕೆ ಅವ್ರಿಗೆ ಹೇಳಿದ್ದೀನಿ. ಎರಡನೇದು ಟ್ಯಾಕ್ಸ್ ಕಲೆಕ್ಷನ್. ಅದು ಕೂಡ ನಮ್ಮ ಬೆಂಗಳೂರು ನಗರಗಳಲ್ಲಿ ಯಾವ ರೀತಿ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾ ಇದ್ದಾರೆ, CMC ಯಾವ ರೀತಿ ಕಲೆಕ್ಟ್ ಮಾಡ್ತಾರೆ, ಒಂದು ಯೂನಿಫಾರ್ಮಿಟಿ ಇರಬೇಕು. ಆ ಒಂದು ಪ್ರಾಪರ್ಟಿ ವ್ಯಾಲ್ಯೂ ಬೇಸ್ ಸಿಸ್ಟಮಲ್ಲಿ ಏನು ನಾವು ಮಾಡ್ತಾ ಇದ್ದೀವಿ ಅದನ್ನು ಕೂಡ ನಾವು ಟೈಮ್ ಲೈನಲ್ಲಿ ಮಾಡಬೇಕು ಅಂತ ಹೇಳಿದ್ದೀವಿ. ಇನ್ನೊಂದು ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಕಂಟ್ರೋಲ್ ಆಗಬೇಕು. ಈಗಿಂದಲೇ ನಾವು ಮುಂದಕ್ಕೆ ನೀರು ಕೊಡಬೇಕಾಗ್ತದೆ, ಕಾವೇರಿ ನೀರು ಕೊಡಬೇಕಾಗ್ತದೆ. ಅದಕ್ಕೆ ಸ್ಯಾನಿಟೇಷನ್ಸ್ ಭಾಳ ಮುಖ್ಯ. ಅದಕ್ಕೆ ಪ್ರತಿಯೊಂದು ಪ್ಲ್ಯಾನ್ ಸ್ಯಾಂಕ್ಷನ್ ಕೂಡ ಕಂಟ್ರೋಲ್ ಮಾಡಬೇಕು. ನಾವು ಕಾನೂನು ಪ್ರಕಾರನೇ ಏನು ಝೋನಲ್ ರೆಗ್ಯುಲೇಷನ್ಸ್ ಇದೆ ಆ ಪ್ರಕಾರನೇ ಮಾಡಬೇಕು ಅಂತ ಇನ್ನೊಂದು ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ. ಆಮೇಲೆ ಯಾವುದಾದ್ರು ಏರಿಯಾ ಆ್ಯಡ್ ಮಾಡ್ಕೋಬೇಕಾಗ್ತದೆ ಮುಂದಕ್ಕೆ ಹೊಸದಾಗಿ ಅಂತೇಳಿ ಅದನ್ನು ನೀವು ಮಾನಸಿಕವಾಗಿ ನೀವು ರೆಡಿ ಮಾಡಿ ಸರ್ವೆ ಮಾಡಬೇಕು ಅಂತ ಅವ್ರಿಗೆ ಡೈರೆಕ್ಷನ್. ಅದಕ್ಕೆ ಎಲ್ಲ ಪ್ರಾಪರ್ಟಿ